ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ಮಹಾರಾಷ್ಟ್ರದ ನಾಸಿಕ್ನ TCS ಕಂಪನಿಯ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ತುಂಬಾ ಪ್ರತಿಷ್ಠಿತವಾಗಿರುವಂತಹ ಸಂಸ್ಥೆ. ಆ ಸಂಸ್ಥೆಯ ಒಳಗಡೆ ನಡೆಯಬಾರದೆಲ್ಲವೂ ಕೂಡ ನಡೆದು ಹೋಗಿಬಿಟ್ಟಿತ್ತು. 8 ರಿಂದ 9 ಹೆಣ್ಣು ಮಕ್ಕಳಿಗೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ರು. ಟೀಮ್ ಲೀಡರ್ ಹಂತದಲ್ಲಿ ಇದ್ದಂತ ಒಂದಷ್ಟು ಮಂದಿ ನರರಾಕ್ಷಸರು. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಮತಾಂತರಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ರು ಎನ್ನುವಂತ ಆರೋಪ ಕೇಳಿ ಬಂದಿತ್ತು. ಒತ್ತಾಯಪೂರ್ವಕವಾಗಿ ನಮಾಜ್ ಮಾಡಿಸ್ತಾ ಇದ್ರು, ಬೀಫ್ ತಿನ್ನಿಸ್ತಾ ಇದ್ರು, ಬೇರೆ ಬೇರೆ ರೀತಿಯಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಧಾರ್ಮಿಕ ಪ್ರಕ್ರಿಯೆಗಳನ್ನ ಮಾಡುವಂತೆ ಒತ್ತಾಯಿಸ್ತಾ ಇದ್ರು ಎನ್ನುವ ರೀತಿಯಲ್ಲಿ ಲೈಂಗಿಕವಾಗಿ ಎಲ್ಲಾ ರೀತಿಯಾದಂತಹ ಶೋಷಣೆಯನ್ನು ಕೂಡ ಮಾಡ್ತಾ ಇದ್ರು. ಹೆಚ್ಚು ಕಡಿಮೆ 4 ವರ್ಷದಿಂದ ಇದು ನಡೀತಾ ಇದ್ರು ಕೂಡ ಕೆಲಸ ಕಳೆದುಕೊಳ್ಳುವ ಆತಂಕ, ಬೇರೆ ಬೇರೆ ಆತಂಕದ ಕಾರಣಕ್ಕಾಗಿ ಯಾವುದೇ ಹೆಣ್ಣು ಮಕ್ಕಳು ಕೂಡ ಬಾಯ್ಬಿಟ್ಟಿರಲಿಲ್ಲ. ಅದರದಾದ ಬಳಿಕ ಆ ಪ್ರಕರಣ ಬೆಳಕಿಗೆ ಬರುತ್ತೆ. ಮಹಿಳಾ ಪೊಲೀಸರು ಅಂಡರ್ ಕವರ್ ಆಪರೇಷನ್ ಮಾಡ್ತಾರೆ. ಕಸಗುಡಿಸುವವರ ರೀತಿಯಲ್ಲಿ ಆ ಕಂಪನಿಯ ಒಳಗಡೆ ಸೇರ್ಕೊಂಡು ಸಾಕ್ಷಿಯನ್ನು ಕಲೆ ಹಾಕ್ತಾರೆ. ಅಂತಿಮವಾಗಿ 7 ರಿಂದ 8 ಮಂದಿ ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ. ಅದರಲ್ಲಿ ಒಂದಿಬ್ಬರು ಹೆಣ್ಮಕ್ಳು ಕೂಡ ಇದ್ದಾರೆ, ನಿದಾಖಾನ್ ಅಂತ ಹೇಳಿ, ಹಾಗೆ ಮತ್ತೋರ್ವ HR, ಅವರನ್ನು ಕೂಡ ಬಂಧಿಸಲಾಗಿದೆ. ಸದ್ಯ ಪ್ರಕರಣ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಹೀಗಾಗಿ ಮತ್ತೊಮ್ಮೆ ಅದನ್ನ ನಾನು ಇಲ್ಲಿ ಡ್ರ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ಪ್ರಕರಣ ಸದ್ಯ ಯಾವ ರೀತಿಯಾಗಿ ಚರ್ಚೆ ಆಗ್ತಿದೆ ಅಂದ್ರೆ, ಒಂದು ಇಂಥ ಪ್ರತಿಷ್ಠಿತ ಕಂಪನಿಯಲ್ಲೇ ಹೆಣ್ಮಕ್ಳಿಗೆ ಹೀಗಾಗಿಬಿಟ್ರೆ ಏನ್ ಕತೆ? ಒಂದು ಲೈಂಗಿಕ ಶೋಷಣೆ, ಮತ್ತೊಂದು ಮತಾಂತರಕ್ಕೆ ಪ್ರಯತ್ನ. ಇನ್ನು ಅದೆಷ್ಟು ಸಂಸ್ಥೆಗಳಲ್ಲಿ ಈ ರೀತಿಯಾಗಿ ನಡೀತಾ ಇದೆಯೋ, ಬೆಳಕಿಗೆ ಬರ್ಲಿಲ್ವೋ ಎನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆಯಾ? ಓಕೆ, ಅದು ಒಂದು ವಿಚಾರ. ಇವತ್ತು ಮತ್ತೊಂದು ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಅದೇ ಪ್ಯಾಟರ್ನ್ ಅಲ್ಲಿ ಇರುವಂತಹ ಪ್ರಕರಣ ಇದು. ಪೂರ್ತಿ ಅಲ್ಲ, ಸ್ವಲ್ಪ ಮಟ್ಟಿಗೆ ಅದಕ್ಕೆ ಹೋಲಿಕೆ ಆಗುವಂತಹ ಪ್ರಕರಣ ಇದು. ಇದು ಮಹಾರಾಷ್ಟ್ರದ ಅಮರಾವತಿ ಭಾಗದಲ್ಲಿ ನಡೆದಿರುವಂತಹ ಘಟನೆ. ಇವತ್ತು ಸುದ್ದಿಯನ್ನು ನೀವು ಗಮನಿಸಿರಬಹುದು. ಓರ್ವ ಯುವಕನ ಮನೆಗೆ ಅಲ್ಲಿನ ಸರ್ಕಾರ ಬುಲ್ಡೋಜರ್ ಅನ್ನ ಹತ್ತಿಸಿ ಆ ಯುವಕನ ಮನೆಯನ್ನ ಧ್ವಂಸ ಮಾಡ್ತು. ಯಾಕೆ, ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಒಂದು ವೇಳೆ 19 ವರ್ಷದ ಯುವಕ, ಆತನ ಬಲೆಗೆ ಬಿದ್ದಿದ್ದು ಎಷ್ಟು ಹೆಣ್ಣುಮಕ್ಕಳು ಗೊತ್ತಾ? ಬರೋಬ್ಬರಿ 180 ಹೆಣ್ಣು ಮಕ್ಕಳು, ಎಲ್ಲರೂ ಕೂಡ ಅಪ್ರಾಪ್ತರು. 13 ವರ್ಷ, 14 ವರ್ಷ, 15 ವರ್ಷ, 16 ವರ್ಷದವರು, ಸ್ಕೂಲ್ಗೆ ಹೋಗ್ತಿದ್ದವರು, ಕಾಲೇಜ್ಗೆ ಹೋಗ್ತಾ ಇದ್ದವರು, ಬೇರೆ ಬೇರೆ ಕಡೆಗಳಲ್ಲಿ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದಂಥವರು. ಆ ವಯಸ್ಸಿನ ಹೆಣ್ಣು ಮಕ್ಕಳು ಆತನ ಬಲೆಗೆ ಬಿದ್ದಿದ್ರು. ಆತ ಮಾಡ್ತಿದ್ದ ಕೆಲಸ ಏನು? ಒಂದು ರಾಜಕೀಯ ಪಕ್ಷದ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಾ ಇದ್ದ. AIMIM ಪಕ್ಷದ್ದು. ಅವ್ರು ಹೇಳ್ತಿದ್ದಾರೆ, ಇಲ್ಲ, ಆತನ ನಾವು ಕೆಲಸದಿಂದ ತೆಗೆದು ಹಾಕಿದ್ವಿ, ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಬಳಸ್ಕೊಂಡಿದ್ವಿ ಎನ್ನುವಂತ ರೀತಿಯಲ್ಲಿ. ಆತನ ಫೋನ್ನಲ್ಲಿ ಸಿಕ್ಕಂತ ವಿಡಿಯೋಗಳು ಎಷ್ಟು ಗೊತ್ತಾ? ಬರೋಬ್ಬರಿ 350ಕ್ಕೂ ಅಧಿಕ ವಿಡಿಯೋ. ಸದ್ಯ ಆತನನ್ನು ಬಂಧಿಸಲಾಗಿದೆ. ಆತನ ಸಹಾಯ ಮಾಡಿದಂತ ಮತ್ತೋರನನ್ನು ಕೂಡ ಬಂಧಿಸಲಾಗಿದೆ. ಆತನ ಮನೆಗೆ ಇದೀಗ ಬುಲ್ಡೋಜರ್ ಅನ್ನ ಹತ್ತಿಸಲಾಗಿದೆ. ಈತನ ಹಿಂದೆ ಏನಾದ್ರೂ ದೊಡ್ಡ ಗ್ಯಾಂಗ್ ಇತ್ತ ಅಂತ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಏನು ಎತ್ತ ಅಂತ ಗಮನಿಸ್ತಾ ಹೋಗೋಣ. ಒಂದು ವೇಳೆ ಆ ಯುವಕನ ಹೆಸರು ಮೊಹಮ್ಮದ್ ಅಯಾನ್ ಎನ್ನುವ ರೀತಿಯ, ಮೊಹಮ್ಮದ್ ಅಯಾನ್ ಅಂತ ಹೇಳಿ ಆತನ ಹೆಸರು. ನಾನಾಗಲೇ ಹೇಳಿದಾಗೆ ಒಂದು ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡುವಂತ ಕೆಲಸವನ್ನ ಆತ ಮಾಡ್ತಾ ಇದ್ದ. ವಯಸ್ಸು ಬರೀ 19 ವರ್ಷ ಅಷ್ಟೇ. ಆತ ವಾಟ್ಸಪ್, ಇನ್ಸ್ಟಾಗ್ರಾಮು, ಸ್ನ್ಯಾಪ್ಚಾಟು, ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವ ಪ್ಲಾಟ್ಫಾರ್ಮ್ ಇದೆ ಎಲ್ಲವನ್ನು ಕೂಡ ಆತ ಬಳಸ್ತಾ ಇದ್ದ. ಏನು ಮಾಡ್ತಾ ಇದ್ದ? ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಗಾಳ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದ. ಯಾರು? ಈ ಸ್ಕೂಲಿಗೆ ಹೋಗುವಂಥವ್ರು, ಕಾಲೇಜ್ಗೆ ಹೋಗುವಂಥವ್ರು. ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಧರ್ಮ ಅಂತಿಲ್ಲ, ಎಲ್ಲಾ ಧರ್ಮದವ್ರನ್ನು ಕೂಡ ಆತ ಬಳಸ್ಕೊಂಡಿದ್ದಾನೆ. ಅದರಲ್ಲಿ ಬಹುತೇಕರು ಮುಸ್ಲಿಂ ಸಮುದಾಯದವರೇ, ಸಂತ್ರಸ್ತರು ಇರೋದು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳೇ. ಓಕೆ, ಅವರಿಗೆಲ್ಲರಿಗೂ ಕೂಡ ಗಾಳ ಹಾಕ್ತಾ ಇದ್ದ. ಯಾವ ರೀತಿಯಾಗಿ? ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ಒಂದೇ ಕತೆ ಹೇಳ್ತಾ ಇದ್ದ. ಸೇಮ್ ಪ್ಯಾಟರ್ನ್ ಅಲ್ಲಿ ಎಲ್ರಿಗೂ ಕೂಡ ಗಾಳ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದ. ಯಾವ್ಯಾವ ರೀತಿಯಾಗಿ ಅಂದ್ರೆ, ಒಂದಷ್ಟು ಹೆಣ್ಣು ಮಕ್ಕಳಿಗೆ ಪ್ರೇಮ, ಪ್ರೀತಿ ಅಂತ ಹೇಳಿ ಅವ್ರನ್ನ ಸಂಪೂರ್ಣವಾಗಿ ತಲೆ ಕೆಡಿಸ್ತಾ ಇದ್ದ. ಅವ್ರನ್ನ ತನ್ನ ಬಲೆಗೆ ಬೀಳಿಸ್ಕೊಳ್ತಾ ಇದ್ದ. ಚಿಕ್ಕ ಚಿಕ್ಕ ಹೆಣ್ಮಕ್ಳು, ಒಂದಷ್ಟು ಹೆಣ್ಮಕ್ಳಿಗೆ ಪೂರ್ತಿ ಅರ್ಥ ಆಗ್ತಿತ್ತು, ಇನ್ನೊಂದಷ್ಟು ಹೆಣ್ಮಕ್ಳಿಗೆ ಏನೂ ಅರ್ಥನೂ ಆಗ್ತಾ ಇರಲಿಲ್ಲ. ಅದೊಂದು ರೀತಿಯಾದಂಥ ವಯಸ್ಸು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಆರಾಮಾಗಿ ಈತನ ಬಲೆಗೆ ಬಂದು ಬೀಳ್ತಾ ಇದ್ರು, ಪ್ರೀತಿ ಪ್ರೇಮ ಅಂತ. ಇನ್ನೊಂದಷ್ಟು ಹೆಣ್ಣು ಮಕ್ಕಳಿಗೆ ಅವರ ಆಸೆ ಆಕಾಂಕ್ಷೆಗಳನ್ನ ಈತ ಹಂತ ಹಂತವಾಗಿ ತಿಳ್ಕೊಂಡು ಅವರ ಆಸೆಯನ್ನ ಪೂರೈಸುವ ರೀತಿಯಲ್ಲಿ ಅವರಿಗೆ ಏನು ಆಶ್ವಾಸನೆ ಅಥವಾ ಭರವಸೆಯನ್ನ ಕೊಡ್ತಾ ಇದ್ದ, ಅಥವಾ ಕಾಸ್ಟ್ಲಿ ಗಿಫ್ಟ್ ಕೊಡುವಂತ ಭರವಸೆಯನ್ನ ಕೊಡ್ತಾ ಇದ್ದ. ಇನ್ನೊಂದಷ್ಟು ಹೆಣ್ಣು ಮಕ್ಕಳಿಗೆ ಪ್ರವಾಸದ ನೆಪವನ್ನ ಹೇಳ್ತಾ ಇದ್ದ. ಈ ರೀತಿಯಾಗಿ ಅವರೆಲ್ಲರನ್ನು ಕೂಡ ತನ್ನ ಬಲೆಗೆ ಬೀಳಿಸ್ಕೊಳ್ತಾ ಇದ್ದ. ಆನಂತರ ಏನ್ ಮಾಡ್ತಾ ಇದ್ದ? ನಿಮ್ಮನ್ನು ಒಂದು ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಪುಣೆ ಅಥವಾ ಮುಂಬೈ ಅಥವಾ ಇನ್ಯಾವುದಾದ್ರೂ ಪ್ರತಿಷ್ಠಿತ ನಗರಗಳಿಗೆ ಆತ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ಯಾವುದೋ ಒಂದು ಫ್ಲಾಟ್ಗೆ ಈತ ಕರ್ಕೊಂಡು ಹೋಗಿ ಅಲ್ಲಿ ಆ ಹೆಣ್ಣು ಮಕ್ಕಳನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು, ಆ ರೀತಿಯಾಗಿ ಬಳಸ್ಕೊಳ್ಳೋದಕ್ಕೆ ಆ ಹೆಣ್ಮಕ್ಳನ್ನ ಅದು ಹೇಗೆ ಅಪ್ರೋಚ್ ಮಾಡ್ತಾ ಇದ್ದೋ ಗೊತ್ತಿಲ್ಲ. ಹೆಣ್ಮಕ್ಳು ಅಷ್ಟು ಸುಲಭವಾಗಿ ಈತನಿಗೆ ಅದು ಹೇಗೆ ಇದು ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆ ಹೆಣ್ಮಕ್ಳನ್ನ ಆ ರೀತಿಯಾಗಿ ಬಳಸ್ಕೊಳ್ತಾ ಇದ್ದ. ಅದನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ತಾ ಇದ್ದ, ಆ ಹೆಣ್ಣು ಮಕ್ಕಳಿಗೆ ಗೊತ್ತಾಗದಂಥ ರೀತಿಯಲ್ಲಿ.
ಈತ ತನ್ನನ್ನು ತಾನು ಹೇಗೆ ಬಿಂಬಿಸ್ಕೊಳ್ತಿದ್ದ ಅಂದ್ರೆ ಹೆಣ್ಮಕ್ಳ ಎದುರುಗಡೆ ಈತ ತುಂಬಾ ಶ್ರೀಮಂತ ಆಗಿರುವ ರೀತಿಯಲ್ಲಿ ರೀಲ್ಸ್ಗಳನ್ನ ಹಾಕ್ತಾ ಇದ್ದ, ಶ್ರೀಮಂತ ಎನ್ನುವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನನ್ನು ತಾನು ಬಿಂಬಿಸ್ಕೊಳ್ತಾ ಇದ್ದ. ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಈತ ಬಹಳ ದೊಡ್ಡ ವ್ಯಕ್ತಿ, ಬಹಳ ಶ್ರೀಮಂತ, ದೊಡ್ಡ ಕಾಂಟ್ಯಾಕ್ಟ್ ಇರುವಂತ ವ್ಯಕ್ತಿ ಅನಿಸ್ತಾ ಇದ್ದ. ಈ ಕಾರಣಕ್ಕಾಗಿ ಹೆಣ್ಮಕ್ಳು ಆರಾಮಾಗಿ ಈತನ ಬಲೆಗೆ ಬೀಳ್ತಾ ಇದ್ರು, ಈತನ ನಂಬಬಹುದು ಅಂತ ಅನ್ಕೊಳ್ತಿದ್ರು, ಈತನ ಜೊತೆಗೆ ಹೋಗಬಹುದು ಎನ್ನುವ ರೀತಿಯಲ್ಲಿ ಅಂದ್ಕೊಳ್ತಾ ಇದ್ರು. ಒಟ್ಟಾರೆಗೆ ಇಷ್ಟ ಆಗ್ತಾ ಇತ್ತಾ? ಈ ರೀತಿಯಾಗಿ ಅವೆಲ್ಲವೂ ಕೂಡ ವಿಡಿಯೋ ಮಾಡಿ ಇಟ್ಕೊಳ್ತಾ ಇದ್ದ. ಈಗ ಗೊತ್ತಾಗ್ತಿರುವಂತಹ ಹೊಸ ವಿಚಾರ ಏನಪ್ಪಾ ಅಂದ್ರೆ, ಅದೇ ವಿಡಿಯೋವನ್ನ ತೋರಿಸಿ ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ, ಅಂದ್ರೆ ಅವ್ರನ್ನ ಮತ್ತೊಮ್ಮೆ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಅದೇ ವಿಡಿಯೋವನ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡಿ ಬೇರೆಯವರಿಗೂ ಕೂಡ, ಬೇರೆಯವರ ಜೊತೆಗೂ ಕೂಡ ಹೆಣ್ಮಕ್ಳನ್ನ ಕಳಿಸಿ ಅವರಿಂದಲೂ ಕೂಡ ಹಣ ವಸೂಲಿ ಮಾಡ್ತಿದ್ದಂತೆ. ಆ ಹೆಣ್ಮಕ್ಳಿಗೆ ಬೆದರಿಕೆ ಹಾಕ್ತಿದ್ ಹೇಗೆ? ನೀವೇನಾದ್ರೂ ನಾನು ಹೇಳದಂಥವ್ರ ಜೊತೆಗೆ ಹೋಗಿಲ್ಲ ಅಂತ ಆಗ್ಬಿಟ್ರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ, ನಿಮ್ಮ ಅಪ್ಪ ಅಮ್ಮನ ಕಳಿಸ್ತೀನಿ, ಟೀಚರ್ಸಿಗೆ ಕಳಿಸ್ತೀನಿ, ಸ್ಕೂಲಿಗೆ ಕಳಿಸ್ತೀನಿ, ಈ ರೀತಿಯಾಗಿ ಬೆದರಿಕೆ ಒಡ್ಡುವಂತ ಕೆಲಸವನ್ನ ಆತ ಮಾಡ್ತಾ ಇದ್ದ. ಹೆಣ್ಮಕ್ಳು ಹೆದರ್ಕೊಳ್ತಾ ಇದ್ರು, ಈತ ಕರೆದಾಗ್ಲೆಲ್ಲ ಬರ್ತಾ ಇದ್ರು, ಜೊತೆಗೆ ಈತ ಹೇಳ್ದಂಥವ್ರ ಜೊತೆಗೆ ಎಲ್ಲರೂ ಕೂಡ ಹೋಗ್ತಾ ಇದ್ರು. ಈ ರೀತಿಯಾಗಿ ಆತ ಹಣವನ್ನ ಗಳಿಕೆ ಮಾಡ್ತಾ ಇದ್ದ. ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿರುವಂತಹ ಹೊಸ ವಿಚಾರ ಅಂದ್ರೆ, ಯಾವ್ದಾದ್ರು ವೆಬ್ಸೈಟ್ಗಳಿಗೂ ಕೂಡ ಅವುಗಳನ್ನ ಸೇಲ್ ಮಾಡ್ತಾ ಇದ್ದಂತೆ. ಯಾವ ವೆಬ್ಸೈಟ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಅವುಗಳಿಗೂ ಕೂಡ ವಿಡಿಯೋಗಳನ್ನ ಸೇಲ್ ಮಾಡುವಂತ ಕೆಲಸವನ್ನ ಈತ ಮಾಡ್ತಾ ಇದ್ದಂತೆ. ಒಟ್ಟಾರೆಯಾಗಿ 180 ಹೆಣ್ಮಕ್ಳು ಈತನ ಬಲೆಗೆ ಬೀಳಿದಿದ್ರು. ಹೆಚ್ಚು ಕಡಿಮೆ 350 ವಿಡಿಯೋಗಳು ಈತನ ಫೋನ್ನಲ್ಲಿ ಸಿಕ್ಕಿದ್ದಾವೆ. ಇನ್ನೂ ಕೂಡ ವಿಡಿಯೋ ಸಂಖ್ಯೆ ಜಾಸ್ತಿ ಆಗ್ಬೋದು, ಇನ್ನೂ ಕೂಡ ಸಂತ್ರಸ್ತರ ಸಂಖ್ಯೆ ಜಾಸ್ತಿ ಆಗ್ಬೋದು. ಇಲ್ಲಿವರೆಗೂ ಕೂಡ ನೇರವಾಗಿ ದೂರನ್ನ ಕೊಡೋದಕ್ಕೆ ಬಂದಂತವರ ಸಂಖ್ಯೆ ತೀರಾ ಕಡಿಮೆ ಇದೆ. ಪೊಲೀಸರೇ ಟ್ರೇಸ್ ಮಾಡ್ಕೊಂಡು ಹೋಗಿ ಆ ಹೆಣ್ಮಕ್ಕಳನ್ನ ಹುಡುಕಿ ಅವರಿಗೆ ಧೈರ್ಯ ತುಂಬಿ ದೂರು ಕೊಡುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆಯ್ತಾ. ಈತ ಸಿಕ್ಕು ಬಿದ್ದಿದ್ದು ಹೇಗೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಈತ ಏನ್ ಮಾಡ್ತಾ ಇದ್ದ ಅಂದ್ರೆ, ಆರಂಭಿಕ ದಿನಗಳಲ್ಲಿ ಈ ರೀತಿಯಾಗಿ ಹೆಣ್ಮಕ್ಳ ಜೊತೆಗೆ ಹೋಗ್ತಾ ಇದ್ನಲ್ಲ, ವಿಡಿಯೋಗಳೆಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ನಲ್ಲ, ಅದನ್ನ ಇನ್ನೊಬ್ಬರ ಎದುರುಗಡೆ ತೋರಿಸ್ಕೊಳ್ಳುವಂತ ಉದ್ದೇಶದಿಂದ ತನ್ನ ಇಬ್ಬರ ಫ್ರೆಂಡ್ಸಿಗೆ ಅದೊಂದು ವಾಟ್ಸಪ್ನಲ್ಲೋ ಸ್ನ್ಯಾಪ್ಚಾಟಲ್ಲೋ ಅಥವಾ ಟೆಲಿಗ್ರಾಮ್ನಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ಅದಕ್ಕೆ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದಂತೆ. ನೋಡಿ, ನಾನು ಈ ರೀತಿಯಾಗಿ ಮಜಾ ಮಾಡ್ತಾ ಇದ್ದೀನಿ, ನನಗೆ ಇಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ನನಗೆ ಹಂಗೆ ಬೀಳ್ತಾ ಇದ್ದಾರೆ, ಹಿಂಗೆ ಬೀಳ್ತಾ ಇದ್ದಾರೆ, ನಾನು ದೊಡ್ಡ ಅದು, ನಾನು ದೊಡ್ಡ ಇದು, ನಾನು ಹೀರೋ, ಸೂಪರ್ ಸ್ಟಾರ್ ಅಂತ ಹೇಳಿ ಆತ ಇದು ಮಾಡ್ತಾ ಇದ್ದಂತೆ. ಈ ರೀತಿಯಾಗಿ ಆತ ಒಂದಷ್ಟು ವಾಟ್ಸಪ್ ಗ್ರೂಪ್ಗಳಿಗೆ, ಸ್ನ್ಯಾಪ್ಚಾಟ್ಗಳಿಗೆ, ಟೆಲಿಗ್ರಾಮ್ಗೆ ಹಾಕ್ತಾ ಇದ್ನಲ್ಲ, ಅದರಲ್ಲಿ ಒಂದು ಮಾಹಿತಿಯ ಪ್ರಕಾರ ಉಜೈರ್ ಎನ್ನುವಂತ ಮತ್ತೋರ್ವ ಯುವಕ ಉದ್ದೇಶಪೂರ್ವಕವಾಗಿ ಅದನ್ನು ವೈರಲ್ ಮಾಡಿದ್ದ ಅಂತ ಮಾಹಿತಿ ಬರ್ತಾ ಇದೆ. ಈತನಿಗೇನೋ ಆ ವಿಡಿಯೋಗಳನ್ನ ಇಟ್ಕೊಂಡು ಈತನಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತೆ. ನೀನು ಕಳಿಸಿರುವಂಥ ವಿಡಿಯೋಗಳನ್ನ ನಾನು ಬೇರೆ ಕಡೆಗಳು ಶೇರ್ ಮಾಡ್ತೀನಿ, ದುಡ್ಡು ಕೊಡು ಎನ್ನುವ ರೀತಿಯಲ್ಲಿ. ದುಡ್ಡು ಕೊಡಲ್ಲ, ಏನು ಬೇಕಾದ್ರೂ ಮಾಡ್ಕೊಂಡಿದ್ದಂತೆ, ಆ ಕಾರಣಕ್ಕಾಗಿ ವೈರಲ್ ಮಾಡಿದ್ರು ಅಂತಿದ್ದಾರೆ. ಇನ್ನೊಂದಷ್ಟು ಮಂದಿ ಇಲ್ಲ, ಅದು ಆಕಸ್ಮಿಕವಾಗಿ ವೈರಲ್ ಆಯಿತು ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ವೈರಲ್ ಆಗೋದಕ್ಕೆ ಶುರುವಾಯ್ತಾ. ವೈರಲ್ ಆಗ್ತಾ ಇದ್ದ ಹಾಗೆ ಸ್ಥಳೀಯ ವಾಟ್ಸಪ್ ಗ್ರೂಪ್ಗಳಲ್ಲಿ, ಸ್ನ್ಯಾಪ್ಚಾಟ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ವಿಡಿಯೋ ಸಿಗೋದಕ್ಕೆ ಶುರುವಾಯಿತು. ಅದನ್ನ ನೋಡಿದಂಥ ಪೋಷಕರ ಪರಿಸ್ಥಿತಿ ಹೇಗಾಗಿರ್ಬೇಡ. ಹಾರ್ಟ್ ಅಟ್ಯಾಕ್ ಆಗೋದೊಂದು ಮಾತ್ರ ಬಾಕಿ ಅವರಿಗೆ. ಅಯ್ಯೋ, ನಮ್ಮನೆ ಹೆಣ್ಮಕ್ಳನ್ನು ಕಾಲೇಜು ಕಳಿಸ್ತಾ ಇದ್ವಿ, ಸ್ಕೂಲಿಗೆ ಕಳಿಸ್ತಾ ಇದ್ವಿ, ಇವರು ಹಿಂಗೆ ಮಾಡ್ಕೊಂಡು ಬಿಟ್ಟಿದ್ದಾರಲ್ಲ ಅಂತ ಹೇಳಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಮಾತ್ರ ಬಾಕಿ. ನೋಡ್ತಾ ಇದ್ದಾಗ ಆ ಪ್ರದೇಶದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ವಿಡಿಯೋ ವೈರಲ್ ಆಗೋದಕ್ಕೆ ಶುರುವಾಯಿತು. ಅಲ್ಲಿದ್ದಂಥ ಓರ್ವ ಬಿಜೆಪಿಯ ರಾಜ್ಯಸಭಾ ಮೆಂಬರ್ ಅಂದ್ರೆ MP ಏನ್ ಮಾಡ್ತಾರೆ, ಇದನ್ನು ತೀರಾ ಗಂಭೀರವಾಗಿ ತೆಗೆದುಕೊಳ್ತಾರೆ. ಅವರು ನೇರವಾಗಿ ಹೋಗಿ ಆ ಪ್ರದೇಶದ SP ಹೋಗಿ ದೂರನ್ನು ಕೊಡ್ತಾರೆ, ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಎನ್ನುವಂತ ರೀತಿಯಲ್ಲಿ. ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ. ಯಾರು ಏನು ಎತ್ತ ಅಂತೇಳಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಒಂದಷ್ಟು ದಿನಗಳ ಕಾಲ ಆತನ ಹಿಂದೆ ಬೀಳ್ತಾರೆ. ಆತನ ಎಲ್ಲೆಲ್ಲಿ ಓಡಾಡ್ತಾನೆ, ಏನು ಎತ್ತ ಅಂತ ಹೇಳೋದ್ರ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಒಂದಷ್ಟು ಸಾಕ್ಷಿಗಳೆಲ್ಲವನ್ನೂ ಕೂಡ ಕಲೆ ಹಾಕ್ಬೇಕಿತ್ತಲ್ಲ. ಅಂತಿಮವಾಗಿ ಆತನ ಹಿಂದೆ ಬಿದ್ದು ಆತನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆತನನ್ನ ವಶಕ್ಕೆ ತೆಗೆದುಕೊಳ್ತಾರೆ. ತಕ್ಷಣವೇ ಫೋನನ್ನು ವಶಕ್ಕೆ ತೆಗೆದುಕೊಂಡು ಬಿಡ್ತಾರೆ. ಅಂದ್ರೆ ಮೊದಲೇನಾದ್ರೂ ಆತನ ಬಂಧಿಸುವಂತ ಮಾಹಿತಿ ಅಂತಾನೆ ಸಿಕ್ಬಿಟ್ಟಿದ್ರೆ ಆತ ಫೋನನ್ನು ಎಸ್ತು ಬಿಡ್ತಾ ಇದ್ನೋ, ನಾಶ ಮಾಡಿಬಿಡ್ತಾ ಇದ್ನೋ, ಏನ್ ಬೇಕಾದ್ರೂ ಮಾಡುವಂತ ಸಾಧ್ಯತೆ ಇತ್ತು. ಹೀಗಾಗಿ ಪೊಲೀಸರು ಯಾವುದೇ ಸುಳಿವನ್ನ ಕೊಡದೆ ಆತನನ್ನು ಅರೆಸ್ಟ್ ಮಾಡಿ ತಕ್ಷಣವೇ ಆತ ಫೋನನ್ನು ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡು ನೋಡಿದಾಗ ಪೊಲೀಸರೇ ಶಾಕ್. ವೈರಲ್ ಆಗಿದ್ದು 3-4 ವಿಡಿಯೋ, ಆದ್ರೆ ಅದರೊಳಗಡೆ ಇದ್ದಿದ್ದು 350ಕ್ಕೂ ಅಧಿಕ ವಿಡಿಯೋ. ಸದ್ಯ ಆತನನ್ನ ಏಪ್ರಿಲ್ 11ನೇ ತಾರೀಕು ಆತ ಅರೆಸ್ಟ್ ಆಗಿದ್ದು, ಈಗಾಗಲೇ ಆತನನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಕೋರ್ಟ್ ಮುಂದೆ ಹಾಜರುಪಡಿಸಿ ಪೊಲೀಸರು ಇದೀಗ ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ. 19 ವರ್ಷದ ಬಾಲಕ ಮಾತ್ರ ಇದರ ಹಿಂದೆ ಇರೋದಕ್ಕೆ ಸಾಧ್ಯ ಇಲ್ಲ. ಆತನ ಹಿಂದೆ ದೊಡ್ಡದಾಗಿರುವಂತ ಒಂದು ದಂಧೆ ಇರಬಹುದು, ದೊಡ್ಡದಾಗಿರುವಂತ ಒಂದು ಗ್ಯಾಂಗ್ ಇರಬಹುದು ಅಂತ ಹೇಳಿ ಆ ಆಂಗಲ್ ನಲ್ಲಿ ಇದೀಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆತನ ಮನೆಯನ್ನ ಬುಲ್ಡೋಜರ್ ಹತ್ತಿಸಿ ಕಂಪ್ಲೀಟ್ ಆಗಿ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಲಾಗಿದೆ. ಆತನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಪೊಲೀಸರು ಈಗಾಗಲೇ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಬಂಧುಗಳೇ, ಯಾಕೆ ಈ ವಿಚಾರವನ್ನು ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದೆ ಅಂದ್ರೆ, ದಯವಿಟ್ಟು ನಿಮ್ಮ ಮನೆಯ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಇಂತಹ ರಾಕ್ಷಸರ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ. ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ, ಏನು ಚಟುವಟಿಕೆ ಮಾಡ್ತಿದ್ದಾರೆ, ಯಾರ ಸಂಪರ್ಕದಲ್ಲಿದ್ದಾರೆ, ಯಾರು ಅವ್ರ ಜೊತೆ ಸ್ನೇಹ ಮಾಡ್ತಿದ್ದಾರೆ, ದಯವಿಟ್ಟು ತಿಳ್ಕೊಳ್ಳಿ. ಇಲ್ಲ ಅಂತ ಆಗ್ಬಿಟ್ರೆ ಈ ರೀತಿಯಾಗಿ ಅವರ ಬದುಕು ಸರ್ವನಾಶ ಆಗಿ ಹೋಗಿಬಿಡಬಹುದು. ಈಗಿನ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಒಳ್ಳೆಯದಕ್ಕೂ ಯೂಸ್ ಆಗ್ತಿದೆ, ಒಮ್ಮೊಮ್ಮೆ ಇಂಥದ್ದಕ್ಕೂ ಕೂಡ ಬಳಕೆ ಆಗ್ತಾ ಇದೆ. ನಿಮ್ಗೆ ಏನಿಸ್ತಾ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.